ಮಕ್ಕಳು ಕೂಡ ಇದ್ದಾರೆ. ಸೊ ರಾಹುಲ್ ಹಾಗೆ ಸೋನಿಯಾ. ಸೊ ವಿಶೇಷ ಅಂತಂದರೆ ಅಪ್ಪ ಹೇಳ್ತಾ ಇದ್ರು, ಒಬ್ಬ ಕಾಮಿಡಿಯನ್ ಆಗಿ ಕಾಣಿಸಿರ್ತೀನಿ ಬಟ್ ನಾನು ಕೋಪಿಷ್ಟ ಅಂತ. ನಿಮಗೆ ಅವರ ಬರ್ಡೇ ಸಂದರ್ಭಕ್ಕೆ ಹೇಗೆ ನೆನಪಾಗ್ತಾರೆ, ಏನಂತ ವಿಶ್ ಮಾಡ್ತೀರಿ ಅಂತ? ಇವಾಗ 47 ಆಗಿರ್ಬೋದು ಅವ್ರಿಗೆ, ಇನ್ನೂ ಯಂಗಾಗಿ ಎನರ್ಜೆಟಿಕ್ ಆಗಿ ಇದ್ದಾರೆ. ಬಟ್ ಹೀಸ್ ಅ ವೆರಿ ಗುಡ್ ಡಿಸಿಪ್ಲಿನಿಯರಿಯನ್. ತುಂಬ ಡಿಸಿಪ್ಲಿನ್ ಫಾಲೋ ಮಾಡೋಂಥ ವ್ಯಕ್ತಿ, ತುಂಬ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋವಂಥವ್ರು. ಸೊ ಇನ್ನೂ ಮೆನಿ ಮೋರ್ ಟು ಕಮ್ ಫಾರ್ ಹೆಮ್. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಫಾರ್ ಹೆಮ್. ಸೊ ದೇರ್ ಇಸ್ ಲಾಟ್ ಟು ಕಮ್. ಎಸ್, ಈಗ ಅಪ್ಪ ಸಿನಿಮಾ ಕನಸುಗಳನ್ನ ಜೊತೆಗೆ ಸಾಗಿಸ್ಕೊಂಡು ಬಂದಿರು. ನಿಮಗೆ ಸಿನಿಮಾದ ಬಗ್ಗೆ ಏನು ಆಸಕ್ತಿ ಇದೆ? ಏನಾದರೂ ಮಾಡೋಂಥ ಪ್ಲ್ಯಾನ್ಗಳಿದೆಯಾ ಸಿನಿಮಾದಲ್ಲಿ? ಏನು ಹೇಗೆ ಅನ್ನೋಂಥದ್ದು? ಇವಾಗ ಸದ್ಯಕ್ಕಿಲ್ಲ. ಇವಾಗ ನಾವು ಎಜುಕೇಷನ್ ಕಡೆ ತುಂಬ ಫೋಕಸ್ ಮಾಡ್ತಾ ಇದ್ದೀವಿ. ಎಜುಕೇಷನ್ ಎಲ್ಲ ಮುಗಿದ ಮೇಲೆ ಅಪ್ಪ ಏನಂತಾರೋ ಅದನ್ನೇ ಮಾಡಬೇಕು ಅಂತ ಇದ್ದೀವಿ. ಬಿಸ್ನೆಸ್ ಕಡೆ ಹೋಗಬೇಕು ಅಂತ ತುಂಬ. ಅಪ್ಪನ ಯಾವ ಸಿನಿಮಾ, ಯಾವ ಪಾತ್ರಗಳು ನಿಮಗೆ ತುಂಬ ಇಷ್ಟ ಅಂತ? ನನಗೆ ಆಲ್ ಟೈಮ್ ಫೇವ್ರೇಟ್ ಅಂದರೆ ರಾಗನೇ ಆಗಿರ್ಬೋದು. ಯಾಕಂದರೆ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು. ಅದನ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಅನಿಸುತ್ತೆ. ಸೊ ಅದೇ ನಿಮಗೆ ಇವಾಗ ಮಾಡ್ತಿರೋ ಕರಾವಳಿ ತುಂಬ ಪ್ರಾಮಿಸಿಂಗ್ ಆಗಿದೆ. ಸೊ ದಟ್ಸ್ ಮೈ ಆಲ್ ಟೈಮ್ ಫೇವ್ರೇಟ್ ರೈಟ್ ನೌ. ಸರ್, ರಾಗದ ಸಂದರ್ಭ ನೆನೆಸ್ಕೊಳ್ಳಬೇಕು ಅಂದರೆ ನೀವು ಅವತ್ತಿನ ಸಂದರ್ಭ ತುಂಬ ಡಿಫಿಕಲ್ಟ್ ಆಗಿತ್ತು, ಫೇಸ್ ಮಾಡಿದ ಸಂದರ್ಭ ಇಲ್ಲ ಅಂದರೆ ಒಂದು ರೀತಿ ನನಗೂ ನೆನಪಿರೋ ಹಾಗೆ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅನ್ನೋಂಥದ್ದು, ಥಿಯೇಟ್ರ್ ಪ್ರಾಬ್ಲಮ್ ಎಲ್ಲ ಆಗಿ. ಸೊ ಹೆಂಗೆ ಫೇಸ್ ಮಾಡಿ ಹೊರಗೆ ಬಂದ್ರಿ? ಈಗ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆ ಥರ ನಾನು ಭಾಳ ಧೈರ್ಯ ಇರುವಂಥದ್ದು. ನಾನು ಆ ಟೈಮಲ್ಲಿ ಸ್ವಲ್ಪ ಏನೋ ಆರೋಗ್ಯದ ಸಮಸ್ಯೆಗಳಾಗಿತ್ತು, ಆರ್ಥಿಕ ಮುಕ್ಕಟ್ಟುಗಳಾಗಿತ್ತು, ಸಿಕ್ಕಾಪಟ್ಟೆ ಒಂದು ಡಿಪ್ರೆಷನ್ ಒಳಗಾಗಿದ್ದೆ. ಹೌದು, ಆಗುತ್ತೆ. ಅಂದರೆ ಆ ಟೈಮಲ್ಲಿ ಅದು ನನಗೆ ದೊಡ್ಡ ವಿಷಯ. ಈಗ ಅದು ನೋಡಿದಾಗ ಅದು ಒಂದು ಸಣ್ಣ ವಿಷಯ ಅಂತ ಅನ್ನಿಸ್ತಾ ಇದೆ ನನಗೆ. ದೇವರು ನನಗೆ ಈ 8 ವರ್ಷಗಳ ಕಾಲ, ಈ ರಾಗ ರಿಲೀಸ್ ಆಗಿ 8 ವರ್ಷಗಳ ಕಾಲ ಸಮಾಜದಲ್ಲಿ ನೋವುಗಳನ್ನು, ನಲಿವುಗಳನ್ನು, ಸಮಸ್ಯೆಗಳನ್ನು ಎದುರಿಸೋದು ಹೇಗೆ ಅನ್ನೋ ದೊಡ್ಡ ಪಾಠ ಕಲಿಸ್ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಪಾಠದೊಂದಿಗೆ ನಾನು ಕಮ್ಬ್ಯಾಕ್ ಆಗಿದ್ದೀನಿ. ನನ್ನ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ಕನ್ನಡ ಪ್ರೇಕ್ಷಕರು ಒಳ್ಳೆ ವಿಚಾರಗಳನ್ನು, ಒಳ್ಳೊಳ್ಳೆ ಸಿನಿಮಾಗಳನ್ನು ನನ್ನ ಬ್ಯಾನರಲ್ಲಿ ನನ್ನ ಮೂಲಕ ಖಂಡಿತ ನೋಡ್ಬೋದು ಅನ್ನೋ ಭರವಸೆ ಕೊಡ್ತೀನಿ. ಸರ್, ಈಗ ಕರಾವಳಿಗೋಸ್ಕರ ಬರೋಬ್ಬರಿ 92 kg ಇದ್ದಂಥವ್ರು 72, ಅಂದರೆ ಒಂದು 20 kg ಕಡಿಮೆ ಆಗಿದ್ದೀರಾ ಅನ್ನೋಂಥದ್ದು ಹೆಂಗೆ ಪಾತ್ರ ಅದರಲ್ಲಿ ಮಹಾಬಲ ಅನ್ನೋ ಒಂದು ವಿಶೇಷವಾದ ಪಾತ್ರ. ಇವತ್ತು ಕೂಡ ಒಂದು ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಕರಾವಳಿ ಟೀಮ್ ಆ ಪೋಸ್ಟರ್ ಲಾಂಚ್ ಮಾಡಿದ್ದಕ್ಕೋಸ್ಕರ. ನನ್ನ ರೆಗ್ಯುಲರ್ ಮ್ಯಾನರಿಸಮ್ ಬಿಟ್ಟು ಒಂದು ವಿಶೇಷವಾದ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕಾಗಿತ್ತು. ಅದು ನನ್ನಲ್ಲಿದ್ದಂಥ ಒಬ್ಬ ಕಲಾವಿದನ ಆಚೆ ತರುವಂಥ ಪ್ರಯತ್ನವನ್ನು ಗುರುದತ್ ಗಾಣಿಗ ಅವರು ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಹಾಫಲ್ಲಿ ನಾನು 95 kg ಇದ್ದೆ, ಒಂದು 75 kgಗೆ ಬಂದಿದ್ದೀನಿ ಈಗ. ಇದಾದಮೇಲೆ ಇನ್ನೂ ಒಂದು 10 kgಯನ್ನು ಇಳಿಸುವಂಥ ಪ್ರಯತ್ನ ಇದೆ. ಯಾಕಂದರೆ ನನ್ನ ಯಂಗರ್ ವರ್ಷನ್ನ ಮತ್ತು ಓಲ್ಡರ್ ವರ್ಷನ್ ಎರಡೂ ಕೂಡ 2 ಜನರೇಷನ್ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷ ಅದು. ಆ 2 ಜನರೇಷನಲ್ಲಿ ನಾನು ಇರ್ತೀನಿ. ಹಾಗಾಗಿ ತುಂಬ ಚಾಲೆಂಜಿಂಗ್. ನನ್ನ ಲೈಫಿನ ಬೆಸ್ಟ್ ಸಿನಿಮಾ ಕರಾವಳಿ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಫೈನಲಿ ಅಂದರೆ ಆರಂಭದ ದಿನಗಳಲ್ಲಿ ಇದೇ ರಾಜರಾಜೇಶ್ವರ ನಗರಕ್ಕೆ 800 ರೂಪಾಯಿ ಬಾಡಿಗೆ ಮನೆಗೆ ಬಂದಿದ್ರಿ ಅನ್ನೋಂಥ ಮಾತು. ಸೊ ಈಗ ಹೆಂಗೆ ಲೈಫ್ ಚೇಂಜ್ ಆಗಿದೆ, ಚಾಲೆಂಜಸ್ ಎಲ್ಲ ಫೇಸ್ ಮಾಡಿ ಫೈನಲಿ ಹೇಗೆ ಅನ್ಸುತ್ತೆ? ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದೇ ರಾಜರಾಜೇಶ್ವರಿ ನಗರಕ್ಕೆ ನಾನು ಬಂದಾಗ ರಾಜರಾಜೇಶ್ವರಿ ನಗರ ಈಗ ಇರಲಿಲ್ಲ. ಭಾಳ ಅಲ್ಲಲ್ಲೇ ಒಂದು ಮನೆ ಬಾಡಿಗೆ ಅಡ್ವಾನ್ಸ್ ಕೊಡೋದಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಆಗ ಅಡ್ವಾನ್ಸ್ ಇಲ್ಲದೆ ಮನೆ ಕೊಟ್ಟಂಥ ಪುಣ್ಯಾತ್ಮ ನಮ್ಮ ಮಂಜಣ್ಣ ಅವರು. ಅವ್ರನ್ನ ನಾನು ಶ್ರಮಿಸಬೇಕು. ಎಲ್ಲ ಫ್ರೀ ಇದ್ದರೆ ಅದು ಚಪ್ಪಾಳೆ ಅವರಿಗೆ. ಇವತ್ತು ಅವರ ಮನೆ ಮುಂದೆನೇ ಒಂದು ಸ್ವಂತ ಮನೇಲಿ ನಾನಿದ್ದೀನಿ. ಅದಕ್ಕೂ ಅವರ ಸಪೋರ್ಟ್ ಇದೆ. ಫಸ್ಟ್ ಬಂದಾಗ ನಮಗೆ ಹೆಜ್ಜೆ ಇಡುವುದಕ್ಕೆ ದಾರಿ ತೋರಿಸ್ಕೊಟ್ಟಂಥವ್ರು ಮಂಜಣ್ಣ. ಇವತ್ತು ನನ್ನ ಜೊತೆಯಾಗಿದ್ದಾರೆ, ನನ್ನ ಅಣ್ಣನಾಗಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿದ್ದೀನಿ. ಖುಷಿ ಇದೆ ನನಗೆ. ನಾವು ಬೆಳೆದಂಥ ದಾರಿ ನಮಗೆ ಖಂಡಿತ ಖುಷಿ ಇದೆ. ಫೈನಲಿ ಅವರ ಹುಟ್ಟುಹಬ್ಬದ ಸಂದರ್ಭಕ್ಕೆ ನಿಮ್ಮನ್ನು ಕೂಡ ಜೊತೆ ಆಗಿಸ್ಕೊಂಡಿದ್ದಾರೆ, ನೆನೆಸ್ಕೊಳ್ತಾ ಇದ್ದಾರೆ. ಏನಂತ ವಿಶ್ ಮಾಡ್ತೀರಂತ? ಮಿತ್ರ, ಎಲ್ರಿಗೂ ಮಿತ್ರ. ಬರೀ ಸಿನಿಮಾ ರಂಗಕ್ಕೆ ಮಿತ್ರ ಅಲ್ಲ, ನಮ್ಮೆಲ್ಲರಿಗೂ ಮಿತ್ರ. ಯಾಕೆಂದರೆ ನಾನು ಅವ್ರ ಹುಟ್ಟುಹಬ್ಬಕ್ಕೆ ಬಂದಿರೋದು, ಅವ್ರ ಹುಟ್ಟುಹಬ್ಬಕ್ಕೆ ನಂಗೆ ಭಾರಿ ಖುಷಿ. ಯಾಕೆಂದರೆ ನಮ್ದು ಯಾವುದೇ ಸಣ್ಣ ಕಾರ್ಯಕ್ರಮ ಆದರೂ ನಮ್ಮ ಜೊತೆಲಿ ನಿಂತು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮೆಲ್ಲರ ಮಿತ್ರ. ಅವ್ರಿಗೆ ಒಳ್ಳೆಯದಾಗಲಿ, ಹೆಚ್ಚು ಮುಂದೆ ಬರಲಿ. ಯಾಕೆಂದರೆ ಈ ಬಡಾವಣೆಗೆ ಯಾರನ್ನು ಕೇಳಿದ್ರು ಮಿತ್ರ ಅಂದರೆ ಎಲ್ಲರಿಗೂ ಚಿರಪರಿಚಿತ. ಯಾಕೆಂದರೆ ಸಿನಿಮಾ ರಂಗ ಅಲ್ಲ, ಇಲ್ಲೆಲ್ಲರಿಗೂ ಚಿರಪರಿಚಿತ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯನ ಕೊಟ್ಟು ಅವ್ರಿಗೆಲ್ಲ ರೀತಿಯಲ್ಲೂ ಸಹಕರಿಸಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಮಿತ್ರ ಅವರ ಮತ್ತು ಅವರ ಇಡೀ ಕುಟುಂಬದವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.